ಇವತ್ತಿನ ರೆಸಿಪಿ ಬಂದು ಪನ್ನೀರ್ ಟಿಕ್ಕಾ ಮಾಡ್ತಾಯಿದ್ದೀನಿ. ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪುಡಿ, ಖಾರದ ಪುಡಿ, ಜೀರಿಗೆ ಪುಡಿ, ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಕಸ್ತೂರಿ ಮೆಥಿ, ಮೊಸರು ಅರ್ಧ ಕಪ್ಪು, ಈರುಳ್ಳಿ, ಪನ್ನೀರ್. ಇಲ್ಲಿ ನಾನು ರೆಡ್ ಕ್ಯಾಪ್ಸಿಕಮು ಗ್ರೀನ್ ಕ್ಯಾಪ್ಸಿಕಮ್ ಎರಡು ತೊಗೊಂಡಿದ್ದೀನಿ. ಇವಾಗ ಒಂದು ಬಟ್ಲಿಗೆ ಇಷ್ಟನ್ನು ಹಾಕ್ಕೊಂಡು ಇದಕ್ಕೆ ಮೊಸರು ಹಾಕ್ಕೊಂಡು ನೀಟಲ್ಲಿ ಕಲಿಸ್ಕೊತೀನಿ. ಇದಕ್ಕೆ ನೀರು ಹಾಕೋದು ಬೇಡ, ಇಷ್ಟು ತಿಕ್ಕಾಗಿದ್ದರೆ ಸಾಕು. ಸೊ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಪ್ಸಿಕಮ್ಮು, ಪನ್ನೀರು, ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ನೀಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಇದನ್ನು 1 ಅವರ್ ನೆನೆಸ್ಕೊಂಡು ಇಟ್ಕೊಳ್ಳೋಣ. ಬೇಕಿದ್ದರೆ ಬೇಗ ಮಾಡ್ಕೋಬೇಕು ಅಂದರೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟರು ಸಾಕು. ಸೊ ಇವಾಗ ನಾನು ಬಾರ್ಬಿಕ್ಯೂ ಸ್ಟಿಕ್ ತೊಗೊಂಡು ಅದಕ್ಕೆ ಒಂದೊಂದೇ ಚುಚ್ಕೊಳ್ತಾ ಬರ್ತೀನಿ. ಒಂದು ಕ್ಯಾಪ್ಸಿಕಮು, ಒಂದು ಈರುಳ್ಳಿ, ಒಂದು ಪನ್ನೀರು. ಬೇಕಿದ್ರೆ ನೀವು ಯೆಲ್ಲೋ ಕಲರ್ ಕ್ಯಾಪ್ಸಿಕಮು ಹಾಕೋಬೋದು, ಚೆನ್ನಾಗಿರುತ್ತೆ. ಸೊ ಇದೇ ಥರ ಒಂದೊಂದನ್ನು ಚುಚ್ಚಿ ಫಸ್ಟ್ ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ಒಂದು ಪ್ಯಾನ್ ಇಟ್ಕೋತೀನಿ. ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಇದು ಬಿಸಿ ಆಗಿದೆ ನೋಡಿ. ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋ ಒಂದೊಂದೇ ಕ್ಯಾಪ್ಸಿಕಮ್ ಸ್ಟಿಕ್ ಇಟ್ಕೊತ ಬರ್ತೀನಿ. ಇದು ಮೇಲೆ ಏನು ಮುಚ್ಚೋದು ಬೇಡ, ಹಾಗೆ ಬೇಯಿಸ್ಕೋಬೇಕು. ಸೊ ಈಗ ಒಂದೊಂದೇ ಬೇಯ್ತಾ ಇದೆ ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಹಂಗೇನೋ ಒಂದೊಂದೇ ತಿರ್ಗಿಸ್ಕೊತಾ ಬರೋಣ. ಎರಡು ಸೈಡು ನೀಟಲ್ಲಿ ಬೇಯಿಸ್ಕೊಳ್ಬೇಕು. ಸೊ ಇವಾಗ ಇದಾಗಿದೆ, ತೆಕ್ಕೊಬಿಡೋಣ. ಈಗ ಬಿಸಿ ಬಿಸಿಯಾಗಿರೋ ಪನ್ನೀರ್ ಟಿಕ್ಕಾ ರೆಡಿಯಾಗಿದೆ.